ಇರಾನ್ ಮೇಲಿನ ಎಲ್ಲಾ ದಾಳಿ ಮುಂದೂಡಿದ ಅಮೆರಿಕ ಇರಾನ್ ವಿರುದ್ಧ 5 ದಿನಗಳ ಕದನ ವಿರಾಮವನ್ನ ಘೋಷಣೆ ಮಾಡಿದೆ. ಇರಾನ್ ಮೇಲಿನ ಎಲ್ಲಾ ದಾಳಿ ಮುಂದೂಡಿದ ಅಮೆರಿಕ ಇರಾನ್ ವಿರುದ್ಧ 5 ಕದನಗಳ ವಿರಾಮ. ಇರಾನ್ ಜೊತೆ ಅಮೆರಿಕ ಶಾಂತಿ ಮಾತುಕತೆ ಸಾಧ್ಯತೆ. ತೈಲ ಘಟಕಗಳು ಸೇರಿ ಎಲ್ಲಾ ದಾಳಿಗಳು ಮುಂದೂಡಿಕೆ. ಇರಾನ್ಗೆ ಶರಣಾದ್ರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಎದುರು ಮೆತ್ತಗಾದ್ರ ಡೊನಾಲ್ಡ್ ಟ್ರಂಪ್. ಇದ್ದಕ್ಕಿದ್ದ ಹಾಗೆ ಇರಾನ್ ಮೇಲಿನ ದಾಳಿ ಮುಂದೂಡಿಕೆಯಾಗಿದೆ. ಯಾವ ಕಾರಣಕ್ಕೆ? ಹರ್ಮುಜ್ ಡೆಡ್ ಲೈನ್ ಬೆನ್ನಲ್ಲೇ ಯುದ್ಧಕ್ಕೆ ಮಧ್ಯಂತರ ವಿರಾಮ ಕೊಟ್ರ ಇರಾನ್ ಮೇಲಿನ ಎಲ್ಲಾ ದಾಳಿ ಮುಂದೂಡಿದ ಅಮೆರಿಕ. ಇರಾನ್ ವಿರುದ್ಧ 5 ದಿನಗಳ ಕಾಲ ಕದನ ವಿರಾಮವನ್ನ ಮುಂದೂಡಿಕೆ ಮಾಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ? ಇರಾನ್ಗೆ ಹೆದರಿ ಡೊನಾಲ್ಡ್ ಟ್ರಂಪ್ ಹಿಂದಕ್ಕೆ ಕಾಲಿಟ್ರ ಅಥವಾ ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಬಿಡ್ತೀವಿ ಅನ್ನುವಂಥ ವಾರ್ನಿಂಗ್ ಅನ್ನ ಏನ್ ಕೊಟ್ಟಿತ್ತೋ ಇರಾನ್, ಆ ಕಾರಣಕ್ಕೆ ಏನಾದ್ರೂ ಯುದ್ಧದಿಂದ ಹಿಂದಕ್ಕೆ ಸರಿಯೋ ಪ್ಲಾನ್ ಅಲ್ಲಿ ಇದಾರ ಅಥವಾ 5 ದಿನ ಕದನ ವಿರಾಮ ಕೊಟ್ಟು ಅಲ್ಲಿ ಶಾಂತಿ ಸಭೆಯನ್ನ ಮಾಡ್ಕೊಳ್ಳೋದ್ರಲ್ಲಿ ಪ್ಲಾನಿಂಗ್ ಅಲ್ಲಿ ಇದಾರ ಹಾಗಾದ್ರೆ ಡೊನಾಲ್ಡ್ ಟ್ರಂಪ್? ಬಟ್ ಇರಾನ್ ಹೇಳ್ತಾ ಇರುವಂತದ್ದು, ಒಂದು ವೇಳೆ ಯುದ್ಧ ಶುರು ಮಾಡಿದ್ದು ಅಮೆರಿಕ ಆಗಿರ್ಬೋದು, ಅಮೆರಿಕ ಇಸ್ರೇಲ್ ಆಗಿರ್ಬೋದು, ಬಟ್ ಯುದ್ಧವನ್ನ ನಿಲ್ಲಿಸೋದು ಅದು ಇರಾನ್ ಕೈಯಲ್ಲಿದೆ. ನಾವು ಮಾತ್ರ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಅಂದ್ರೆ ನಮ್ಮ ಕೆಲವೊಂದು ಒಪ್ಪಂದಗಳಿದಾವೆ, ಷರತ್ತುಗಳಿದಾವೆ. ಅವುಗಳಿಗೆ ಅಮೆರಿಕ ಒಪ್ಪಿಗೆಯನ್ನ ಸೂಚಿಸಿದ್ರೆ ನಾವು ಕದನದಿಂದ ಹಿಂದಕ್ಕೆ ಸರಿತೀವಿ ಅಂತ. ಬಟ್ ಅವರ ಒಪ್ಪಂದಗಳನ್ನ ಅಮೆರಿಕ ಇಸ್ರೇಲ್ ಒಪ್ಕೊಳ್ತಾವ? ಈಗಾಗಲೇ ಏನು ಇರಾನ್ನಲ್ಲಿ ಎಷ್ಟು ಲಾಸ್ ಆಗಿದೆ, ಈ ಲಾಸ್ಗಳನ್ನ ಅಮೆರಿಕ ಅಲ್ಲಿ ತುಂಬಿಕೊಡ್ಬೇಕು ಅನ್ನುವಂಥ ಒಪ್ಪಂದ ಇದೆ. ಸೊ ಹೀಗಾಗಿ ಅವರೇ ಎಲ್ಲವನ್ನ ಧ್ವಂಸ ಮಾಡಿ ಮತ್ತೆ ಅವರೇ ಅದಕ್ಕೆ ಸಪೋರ್ಟ್ ಮಾಡ್ತಾರ, ಅದನ್ನ ಮತ್ತೆ ನಿರ್ಮಿಸಿಕೊಳ್ಳೋದಕ್ಕೆ ಸಪೋರ್ಟ್ ಮಾಡುತ್ತಾ ಅಮೆರಿಕ ಅನ್ನುವಂಥದ್ದು ಮತ್ತೊಂದು ಕಡೆ. ಈಗ ಆಲ್ಮೋಸ್ಟ್ ಇರಾನ್ನಲ್ಲಿ ಇರುವಂಥ ಕೆಲವೊಂದು ತೈಲ ಘಟಕಗಳೇನಿದಾವೋ ಇವುಗಳ ಕನ್ಸ್ಟ್ರಕ್ಷನ್ಗೆ ಆಗಿರ್ಬೋದು, ಇವುಗಳ ನಿರ್ಮಾಣಕ್ಕಾಗಿ ಆಗಿರ್ಬೋದು ಅಮೆರಿಕ ಸಾಕಷ್ಟು ಸಹಾಯವನ್ನ ತಂದೊಡ್ಡಿತ್ತು. ಬಟ್ ಹೀಗಾಗಿನೇ ಅಮೆರಿಕಾಗೆ ಇರಾನ್ನಲ್ಲಿರುವಂಥ ತೈಲ ಘಟಕಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯೋದು ತುಂಬಾ ಕಷ್ಟ ಆಗಲಿಲ್ಲ. ಸೊ ಹೀಗಾಗಿ ಇರಾನ್ನ ವರ್ಚಸ್ಸು ಮೇಲೆ, ಅಂದ್ರೆ ಇರಾನ್ನಲ್ಲಿರುವಂಥ ಆರ್ಥಿಕ ಬಲವನ್ನ ಅಲ್ಲಿ ಶಮನಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಅಮೆರಿಕ ಪ್ಲಾನ್ ಅನ್ನ ರೂಪಿಸ್ಕೊಳ್ತು. ಬಟ್ ಈ ಒಂದು ಕದನ ವಿರಾಮ ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಪ್ರಶ್ನಾರ್ಹವಾಗಿದೆ. ಏನಾದ್ರೂ ಶಾಂತಿ ಸಭೆಯನ್ನ ಮಾಡ್ತಾರಾ ಅಂತ.